ಹಲೋ ಗೈಸ್, ಏನ್ WPL ದ ಮ್ಯಾಚ್ ನಂಬರ್ 6 UP ವಾರಿಯರ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಈ ಮ್ಯಾಚ್ ನಡೆಯದಿಲ್ಲ. ಈ ಮ್ಯಾಚಿನ ಬಗ್ಗೆ ಯಾರ್ಯಾರ ಡ್ರೀಮ್ ಪಿಕ್ಸ್ ಹಾಕಾರು ಇವತ್ತಿನ ಮ್ಯಾಚ್ ಒಳಗೆ, ಮತ್ತು ಯಾವ ತರ ಪಿಚ್ ರಿಪೋರ್ಟ್ ಐತಿ, ಮತ್ತು ಹೆಡ್ ಟು ಹೆಡ್ ಕಾಂಬಿನೇಷನ್ ಯಾವ ತರ ಇತ್ತು ಅನ್ನೋದನ್ನ ಎಲ್ಲ ಇಂದಿನ ಈ ವಿಡಿಯೋ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನ್ ತಿಳಿಸೋದಂದ್ರೆ, ಯಾರಿಗೆ ಕ್ರಿಕೆಟ್ ನೋಡೋ ಇಂಟ್ರೆಸ್ಟ್ ಐತಿ ಮತ್ತು ಯಾರ ಫ್ಯಾಂಟಸಿ ಕ್ರಿಕೆಟ್ಗಳನ್ನ ಆಡ್ತಾರಲ್ಲ ಅವ್ರಿಗೋಸ್ಕರನ ಈ ವಿಡಿಯೋ ಐತಿ. ಮಿಸ್ ಮಾಡದ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ, ಯಾಕಂದ್ರೆ ಲಾಸ್ಟಾಗ 11 ಜನ ಡ್ರೀಮ್ ಪಿಕ್ಸ್ ಅನ್ನ ಇಂದಿನ ಈ ವಿಡಿಯೋ ತಿಳಿಸ್ಕೊಡ್ತಾನ. ಯಾರು ಈ ಮ್ಯಾಚ್ ಒಳಗೆ ಡ್ರೀಮ್ ಪಿಕ್ ಹಾಕಾರ ಅನ್ನೋದು ನೋಡೋಣ. ಮತ್ತೆ ಏನಿದೆ WPL ಏನ್ ಮ್ಯಾಚ್ ನಡೆಯೋದಿಲ್ಲ, ಮ್ಯಾಚ್ ನಂಬರ್ 6 6ನೇ ಮ್ಯಾಚ್ ಐತಿದ. ಇದ್ರೊಳಗ UP ವಾರಿಯರ್ಸ್ ಪ್ಲೇಯಿಂಗ್ 11 ಅನ್ನ ನೋಡೋದಾದ್ರೆ ಪಾಸಿಬಲ್ ಇರೋದ. ಫಸ್ಟ್ನೇಕ ಕಿರಣ್ ನವಗಿರಿಯ ಆಗ್ಬೇಕ, ದಿನೇಶ ಆಗ್ಬೇಕ, ಛತ್ರಿ ಅವರ ಆಗ್ಬೇಕ, ದೀಪ್ತಿ ಶರ್ಮಾ ಆಗ್ಬೇಕ, MC ಗ್ರಾಹತ ಆಗ್ಬೇಕ, ಹ್ಯಾರಿಜ ಆಗ್ಬೇಕ, ಶ್ವೇತಾ ಶರಾವರ್ತ ಆಗ್ಬೇಕ, ಕಿಂಗ್ ಅವರ ಆಗ್ಬೇಕ, ಎಲೆಕ್ಟ್ರೋ ಸ್ಟೋನಾ ಅವರ ಮತ್ತು ಠಾಕೂರ್ ಅವರ ಆಗ್ಬೇಕ, ಕ್ರಾಂತಿಗೌಡ ಅವರ ಆಗ್ಬೇಕ. ಡೆಲ್ಲಿದ ಏನ್ ಪ್ಲೇಯಿಂಗ್ 11 ಐತಲ್ಲ ಇದನ್ನ ನೋಡೋದಾದ್ರ ಇವ್ರದ ಒನ್ಯಾಗ ಶಪಾಲಿ ವರ್ಮಾ ಆಗ್ಬೇಕ, ಲ್ಯಾನಿಂಗ ಆಗ್ಬೇಕ, ರೊಡ್ರಿಗಸ ಆಗ್ಬೇಕ, ಸತರ್ಲ್ಯಾಂಡ್ ಆಗ್ಬೇಕ, ಕ್ಯಾಪ್ ಅವರ ಆಗ್ಬೇಕ, ಜಾನ್ಸನ್ ಅವ್ರ ಆಗ್ಬೇಕ, ಬ್ರೇಸ, ಪಾಂಡ್ಯ ಆಗ್ಬೇಕ, ರಾಧಾ ಯಾದವ, ನಂತರ ಅರುಂಧತಿ ರೆಡ್ಡಿ ಆಗ್ಬೇಕ, ಮೆಣ್ಣುಮಣಿ ಇವರ ಏನು ಇಷ್ಟ 11 ಜನ ಅದಾರಲ್ಲ ಇವರ ಪಾಸಿಬಲ್ 11 ಐತಿ. ಇವ್ರದ್ರೊಳಗ ಇಂಪಾರ್ಟೆಂಟ್ ಪಿಕ್ಸ್ಗಳು ಯಾರ್ಯಾರು ಹಾಕಾರಂದ್ರೆ ಈ ಮ್ಯಾಚ್ ಒಳಗ ಮೊದ್ಲೇಕ ನವಗಿರಿಯ ಯಾವ ಒಂದು UP ವಾರಿಯರ್ಸ್ ಇಂದ ನೋಡೋದಾದ್ರೆ ನವಗಿರಿಯ ಆ ಬಳಿಕ ದೀಪ್ತಿ ಶರ್ಮಾ ಆಗ್ಬೇಕ, ಗ್ರಾತ ಮತ್ತು ಹ್ಯಾರಿಜಾ ಇವರ ಇಂಪಾರ್ಟೆಂಟ್ ಆಗೋರು ಬ್ಯಾಟಿಂಗ್ ಒಳಗ. ಆ ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಒಳಗೆ ಇಂಪಾರ್ಟೆಂಟ್ ಆಗೋರು ಅಂದ್ರೆ ಶಪಾಲಿ ವರ್ಮಾ ಒಬ್ರ, ಲ್ಯಾನಿಂಗ್ ಅವರೊಬ್ರ. ಆ ಬಳಿಕ ರುಗ್ಗಡ್ಸನ್ ಇವತ್ತು ಡ್ರಾಪ್ ಮಾಡೋ ತಗೋರಿ ರಿಸ್ಕ್, ಯಾಕಂದ್ರ ಇವತ್ತು ಅವ್ರ ಮ್ಯಾಚ್ ನಡೆಯುದಿಲ್ಲ. ಯಾಕಂದ್ರ ಏನ ಅಪೋಸಿಟ್ ಟೀಮ್ಗಳು ಬೌಲರ್ ಅದಾರ, ಅವ್ರ ಕ್ರಾಂತಿಗೌಡ ಮತ್ತು ಠಾಕೂರ್ ಅವ್ರ ನಡುವೆ ಇವ್ರ ಸ್ಟ್ರಗಲ್ ಐತಿ. ನೋಡೋಣ ಅದ ಸ್ಟ್ರಗಲ್ ಮುಂದುವರೆದ್ರ ಇವ್ರ ಪಕ್ಕ ಔಟಕರು. ಆನಂತರ ಇವ್ರ ತ್ರೋಗ ಇಂಪಾರ್ಟೆಂಟ್ ಪ್ಲೇಯರ್ ಅಂದ್ರೆ ಶಪಾಲಿ ವರ್ಮಾ ಅವರ, ಆನಂತರ ಲ್ಯಾನಿಂಗ ಮತ್ತು ಕ್ಯಾಪ್ ಅವರ ಇವ್ರನ್ನ ಪಿಕ್ ಮಾಡ್ರಿ, ಚಲೋ ಪಿಕ್ ಇರ್ತಾರೋ. ಆನಂತರ ಪಿಚ್ ರಿಪೋರ್ಟ್ ನೋಡೋದಾದ್ರೆ ಈ ಪಿಚ್ ಏನೈತಲ್ಲ ಈ ಸ್ಟೇಡಿಯಂ ಇದು ಕೂಡ ಕೊತ್ತಂಬಿ ಸ್ಟೇಡಿಯಂ ಒಡ್ಡದರ ಇಲ್ಲೇ ಐತಿ ಮ್ಯಾಚ್. ಇಲ್ಲಿ ಒಂದು ಲೋ ಸ್ಕೋರಿಂಗ್ ಮ್ಯಾಚ್ ಅನ್ನ ನೋಡಕ್ ಸಿಗ್ತಾವು. ನಿನ್ನ ಕೂಡ ಒಂದು ಪ್ರಿಡಿಕ್ಷನ್ ಹೇಳಿದ್ದು ಲೋ ಸ್ಕೋರಿಂಗ್ ಮ್ಯಾಚ್ ಆಗೈತಿ ಅಂತೇಳಿ. ಇವತ್ತು ಕೂಡ ಮಿನಿಮಮ್ 160 ಮ್ಯಾಗ ಸ್ಕೋರ್ ಹೋಗೋದಿಲ್ಲ ಅನಿಸ್ತೈತಿ. ಅದ್ರ ಒಳಗಡೆ ಸ್ಕೋರ್ ಆಕೈತಿ. ಮತ್ತು ಯಾರು ವಿನ್ ಆಗ್ಬೋದು ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಅಂದ್ರೆ ಯಾರು ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾರಲ್ಲ ಅವರ ವಿನ್ ಆಗೋ ಚಾನ್ಸಸ್ ಈ ಗ್ರೌಂಡ್ ಒಳಗೆ ಹೆಚ್ಚೈತಿ. ಮತ್ತು ಯಾರು ಚೇಸಿಂಗ್ ಮಾಡ್ತಾರಲ್ಲ ಅವರ ಆಲ್ಮೋಸ್ಟ್ ವಿನ್ ಆಗತ್ತಾರ. ಇದು ಕೂಡ ಅದೇ ಥರ ಆಗ್ಬೋದು ಅಂತೇಳಿ ಅನ್ಸೈತಿ. ನೋಡೋಣ ಯಾವ ಥರ ಆಕೈತಿ ಅಂತೇಳಿ. ಮತ್ತು ಡ್ರೀಮ್ ಪಿಕ್ಸ್ ಅಂತ ಹೇಳಿ 11 ಜನ ಯಾರ್ಯಾರು ಅಂತೇಳಿ ಹೇಳ್ತಾನೆ ಕೇಳಿ. ಇದನ್ನ ಸ್ವಲ್ಪ ಗಮನ ಇಟ್ಕೇಳಿ, ಯಾಕಂದ್ರೆ ಯಾರ್ಯಾರ 11 ಜನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾರೋ ಇವತ್ತಿನ ಮ್ಯಾಚ್ ಒಳಗೊಂಡು ನೋಡೋದಾದ್ರೆ ಮೊದ್ಲೇಕ 4 ಜನ ಬ್ಯಾಟ್ಮನ್ಗಳನ್ನು ಆಗ್ಬೇಕ, 4 ಜನ ಆಲ್ರೌಂಡ್ರ, 3 ಜನ ಬೌಲರ್ಗಳು ನೋಡೋಣ. 4 ಜನ ಆಲ್ರೌಂಡರ್ ನೋಡೋದಾದ್ರೆ ಫಸ್ಟ್ನೇಕ ಯಾರು ನವಗಿರಿಯನ್ನು ಟ್ರೈ ಮಾಡತ್ತಿಲ್ಲ, ನವಗಿರಿಯನ್ನು ಟ್ರೈ ಮಾಡ್ರಿ. ಇವತ್ತಿನ ಬೆಸ್ಟ್ ಪಿಕ್ ಆಗೋ ಚಾನ್ಸಸ್ ಐತಿ. ಆವಾಗ ದೀಪ್ತಿ ಶರ್ಮನ್ ಟ್ರೈ ಮಾಡ್ರಿ. ಆ ಬಳಿಕ MC ಗ್ರಾತ ಇವ್ರನ್ನ 3 ಜನ. ಆನಂತರ ಶಪಾಲಿ ವರ್ಮಾ, ಲ್ಯಾನಿಂಗ್ ಇವ್ರು 5 ಜನ ಟ್ರೈ ಮಾಡ್ರಿ. ಮತ್ತು 3 ಜನ ಆಲ್ರೌಂಡರ್ ತೊಗೊಂಡು 5 ಜನ ಬ್ಯಾಟ್ಮನ್ ಇರಲಿ. ಇವ್ರು 5 ಜನ ಬ್ಯಾಟ್ಮನ್ ಟ್ರೈ ಮಾಡ್ರಿ. ಆನಂತರ ಆಲ್ರೌಂಡರ್ ನೋಡೋದಾದ್ರೆ ಈ ಎಲೆಕ್ಟ್ರೋ ಸ್ಟೋನ್ ಟ್ರೈ ಮಾಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಒಟ್ಟ ಮಿಸ್ ಮಾಡ್ರಿ, ಭಾಳ ಲಾಸ್ ಆಗರಿ. ಯಾಕಂದ್ರೆ ಇವತ್ತಿನ ಮ್ಯಾಚ್ ಅವರು ಪಕ್ಕ ಆಡ್ತಾರನ್ನೋ ಇದೈತಿ. ಆವಕ್ಕ ಬ್ರೇಸನ್ ಟ್ರೈ ಮಾಡ್ರಿ. ಆವಕ್ಕ ಜಾನ್ಸನ್ ಇವ್ರು 3 ಮಂದಿ ಟ್ರೈ ಮಾಡ್ರಿ. ಆವಕ್ಕ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ 3 ಮಂದಿ, ರಾಧಾ ಯಾದವ, ಆವಕ್ಕ ಅರುಂಧತಿ ರೆಡ್ಡಿ, ಆ ಬಳಿಕ ಈ ಕ್ರಾಂತಿಗೌಡ ಇವ್ರನ್ನ ಟ್ರೈ ಮಾಡ್ರಿ. ಬೆಸ್ಟ್ ಪಿಕ್ ಆಗೋ ಚಾನ್ಸಸ್ ಐತಿ. ಇದು 11 ಜನದ ಏನ್ ಟೀಮ್ ಐತಲ್ಲ ಇದು ಬೆಸ್ಟ್ ಪಿಕ್ ಆಗೋ ಚಾನ್ಸಸ್ ಐತಿ. ಮತ್ತು ಇದೇ ತರ ನಿಮ್ಗೆ ಕ್ರಿಕೆಟ್ ನಾಲೆಜ್ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಯಾಕಂದ್ರೆ ನಿಮ್ಮ ಒಂದು ಲೈಕ್ ಇಂದ್ರೆ ನಮಗೆ ವಿಡಿಯೋ ಮಾಡೋ ಸ್ಫೂರ್ತಿ ಹೆಚ್ಚಾಗೈತಿ. ಮತ್ತು ಕ್ರಿಕೆಟ್ ಬಗ್ಗೆ ಇದೇ ತರ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ ನೋಡ್ಕೊಂತೀರಿ. ನಿಮ್ಮನ್ನ ಫ್ಯಾಂಟಸಿ ಕ್ರಿಕೆಟ್ ಟಾಪ್ ಮಾಡೋದು ನಮ್ಮ ಕೆಲಸ ಐತಿ. ಟಾಪ್ ಮಾಡೋನು, ಟಾಪ್ ಆಗೋನು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತಾನು. ಅಲ್ಲಿವರೆಗೂ ಬಾಯ್.